ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಇದಕ್ಕೆ ಬಂಗಡೆ ಮೀನು ತಂದಿದ್ದೀವಿ. ಬಂಗಡೆ ಮೀನು ಅವರೇ ಹಾಫ್ ಕಟ್ ಮಾಡಿಬಿಟ್ಟಿದ್ದಾರೆ. ನಾವು ಫುಲ್ ಫ್ರೈ ಮಾಡೋಣ ಅಂದ್ಕೊಂಡಿದ್ವಿ. ನೋಡಿ, ಬಂಗಡೆ ಮೀನು ತಂದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ಥರ ಮಿಡಲಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬಿಕಾಸ್ ಇದರೊಳಗೆ ನೀಟಾಗಿ ಮಸಾಲ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಇವಾಗ ಫಸ್ಟು ಒಂದು ಪ್ಲೇಟ್ನ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದಕ್ಕೆ ನಾವು ಆಚಿ ಫಿಶ್ ಫ್ರೈ ಮಸಾಲಾನ ಹಾಕ್ತಾಯಿದ್ದೀವಿ. ಇದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಸೊ ಇದನ್ನು ಹಾಕ್ಕೊಂಡು ನಾವು ಎಕ್ಸ್ಟ್ರಾ ಏನು ಬೇಕು ಅದನ್ನು ಆ್ಯಡ್ ಮಾಡ್ಕೊತೀವಿ. ನಾವು 1 kg ಫಿಶ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ 2 ಪ್ಯಾಕ್ ಹಾಕ್ತಾಯಿದ್ದೀವಿ ಮಸಾಲಾನ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀವಿ, ಸ್ವಲ್ಪ ಖಾರ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಸಾಲದಲ್ಲೇ ಖಾರ ಇರುತ್ತೆ, ನಿಮಗೆ ಸಾಕು ಅಂದರೆ ಅಷ್ಟು ಮಾತ್ರ ಸಾಕು. ನಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತ ನಾವು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊತಾ ಇದ್ದೀವಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀವಿ. 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಜಾಸ್ತಿ ಇದ್ದಷ್ಟು ಮೀನು ಸಾಂಬಾರಾಗಲಿ ಫ್ರೈಗಾಗಲಿ ಹುಳಿ ಜಾಸ್ತಿ ಇದ್ದಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾವು ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊತೀವಿ. ಹುಣಸೆ ಹಣ್ಣು ಹಾಕ್ಕೊಬೋದು, ಹುಣಸೆ ಹಣ್ಣಿನ ಹುಳಿ. ಇಲ್ಲಿ 1 ಲೆಮನ್ ಹಾಕ್ಕೊತೀವಿ. ಖಾರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊತೀವಿ. ಸೊ ನೀವು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಎಳ್ಳಿಕಾಯಿ ಹುಳಿನೂ ಹಾಕ್ತಾರೆ. ಎಳ್ಳಿಕಾಯಿ ಹುಳಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ನಮಗಿಲ್ಲಿ ಎಳ್ಳಿಕಾಯಿ ಹುಳಿ ಸಿಕ್ಕಿಲ್ಲ, ಅದಕ್ಕೆ ನಾವು ನಿಂಬೆಹಣ್ಣೆ ಯೂಸ್ ಮಾಡ್ಕೊತಾ ಇದ್ದೀವಿ. ಬೇಕಂದರೆ ಮೊಟ್ಟೆನೂ ಹಾಕ್ಕೊಬೋದು, ಬಟ್ ಮೊಟ್ಟೆ ಬೇಡ ಅಂತ ಹಂಗೆ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ನಮಗೆ ಬೇಕಾದಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ತೆಳುವೂ ಕಲಿಸ್ಕೊಬೇಡಿ, ತುಂಬ ಗಟ್ಟಿನೂ ಬೇಡ. ನೀಟಾಗಿ ನಮಗೆ ಅದಕ್ಕೆ ಹಚ್ಚೋಕೆ ಹೆಂಗೆ ಬೇಕು ಹಂಗೆ ಕಲಿಸ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಕಲಸಾಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಎಲ್ಲ ರೆಡಿಯಾಗಿದೆ. ಮೀನು ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಹಚ್ಕೊಳ್ಳಿ ಅದನ್ನು ಅದ್ರ ಮೇಲೆಲ್ಲ. ಸೊ ಅಲ್ಲಿ ನಾವೇನು ಹೋಲ್ ಮಾಡಿದ್ವಲ್ಲ, ನೀಟಾಗಿ ಮಿಡಲಲ್ಲಿ ಕಟ್ ಮಾಡಿದ್ವಲ್ಲ, ಅದ್ರ ಒಳಗಡೆ ಎಲ್ಲ ನೀಟಾಗಿ ಖಾರ ಹೋಗ್ಬಿಟ್ಟು ಕುತ್ಕೋಬೇಕು. ಎರಡು ಸೈಡ್ ನೀಟಾಗಿ ಖಾರನ ನೀವು ಕೋಟ್ ಮಾಡಬೇಕು. ನೋಡಿ, ಮೀನು ಫುಲ್ ಫ್ರೆಶ್ ಮೀನು ಸಿಕ್ಕಿದೆ ನಮಗಿವತ್ತು. ನಾವು ಮನೇಲೇ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟೊಂದು ಟೈಮ್ ಸಾಲಿಲ್ಲ ನಮಗೆ. ಅದಕ್ಕೆ ಬೇಗ ಮಾಡೋಣ ಅಂತ ರೆಡಿಮೇಡ್ ಪೌಡರ್ನೇ ಹಾಕಿಬಿಟ್ಟು ಮಾಡಿದ್ದೀವಿ. ನೆಕ್ಸ್ಟ್ ಟೈಮು ಮನೇಲೇ ಹೇಗೆ ಮಸಾಲಾನ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಅದರೊಳಗೆಲ್ಲ ನೀಟಾಗಿ ಖಾರ ಹೋಗಿ ಕುತ್ಕೊಳ್ಳೋ ಥರ ಹಚ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೋಬೇಕು. ನೀಟಾಗಿ ಕಲಸಿಟ್ಕೊಂಡಿದ್ದೀವಿ. ಇದನ್ನ 1 ಅವರ್ ತನಕ ಮುಟ್ಟಕ್ಕೆ ಹೋಗಬೇಡಿ. 1 ಅವರ್ ತನಕ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ಇವಾಗೆಲ್ಲ ನಾವು ಹಚ್ಚಿಟ್ಕೊಂಡಿದ್ದೀವಲ್ಲ ಮಸಾಲಾನ, ಅದನ್ನು ಹಾಕ್ಕೋಬೇಕು. ಎಣ್ಣೆ ನೀಟಾಗಿ ಕಾಯೋ ತನಕ ಹಾಕ್ಕೋಬೇಡಿ, ಕಾದ್ಮೇಲೆ ಹಾಕ್ಕೊಳ್ಳೋಣ. ಒಲೆಯಲ್ಲಿ ಮಾಡ್ಕೊತಾ ಇದ್ದೀವಿ, ಯಾಕೆಂದರೆ ದೊಡ್ಡದ್ರಲ್ಲಿ ಇಟ್ಟರೆ ಜಾಸ್ತಿ ಸೀದೋಗ್ಬಿಟ್ರೆ ಅಂತ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಯಾರ್ದು ಫೋನ್ ಬರ್ತಾ ಇದೆ ಒಂದು. ಸೊ ಈಗ ನಾವು 4 ಹಾಕ್ಕೊಂಡ್ವಿ. ನಾವು ಯಾವಾಗಲೂ ಚಿಕ್ಕ ತವಾದಲ್ಲೇ ಮಾಡೋದು ಫಿಶ್ ಫ್ರೈನ. ಸೊ ಇದು ನೀಟಾಗಿ ಫ್ರೈ ಆಗಲಿ.
ಬೇಕಂದರೆ ನೀವು ಲಿಡ್ ಕ್ಲೋಸ್ ಮಾಡ್ಕೊಬೋದು. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀವಿ ಮೇಲೆ. ನಾವೀಗ ಇಲ್ಲಿ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ತೀವಿ, ಯಾಕೆಂದರೆ ಎಲ್ಲ ಆರಿಬಿಡುತ್ತೆ ನೋಡಿ. ಆಲ್ರೆಡಿ ಆಯಿಲೆಲ್ಲ ಆರಿಬಿಟ್ಟಿದೆ ಕೆಳಗೆ, ಅದಕ್ಕೋಸ್ಕರ ನಾವು ಹಿಂಗೆ ಕ್ಲೋಸ್ ಮಾಡ್ಕೊತೀವಿ. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀವಿ. ಇವಾಗ ತಿರುಗಿಸಾಕಬೇಕು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ್ವಿ, ತಿರುಗಿಸಾಕೋದನ್ನ ತೋರ್ಸೋಕೆ ಮರ್ತೋಗ್ಬಿಟ್ವಿ. ಸೊ ಇದು ನೆಕ್ಸ್ಟ್ ಒನ್ನು. ನೀವು ದೋಸೆ ಮಡ್ಚಾಕ್ತಾರಲ್ವ ಅದರಲ್ಲೂ ಮಾಡ್ಬೋದು, ಅಂದರೆ ನಾವು ಇದು ಯೂಸ್ ಮಾಡ್ತಾಯಿದ್ದೀವಿ. ಈ ಫಿಶ್ ಮಾಡಿಬಿಟ್ರೆ ಮನೆಯೆಲ್ಲ ಘಾಟು. ಆ್ಯಕ್ಚುಲಿ ನಾವು ಯಾವಾಗಲೂ ಮೇಲೆ ಹೋಗ್ಬಿಟ್ಟು ಟೆರೆಸಲ್ಲಿ ಮಾಡ್ತಾಯಿದ್ವಿ, ಅದೇ ಇವತ್ತು ಮನೆ ಒಳಗೆ ಮಾಡ್ತಾಯಿದ್ದೀವಿ. ಈಗ ತಿರುಗಿಸಾಕಿದ್ವಲ್ಲ, ಇದನ್ನು ಮುಚ್ಚಿ ಬೇಯಿಸೋಣ. ಫ್ರೆಂಡ್ಸ್, ಈಗ 2 ಕಡೆನೂ ಫ್ರೈ ಆಗಿದೆ. ಇದನ್ನು ತೆಗೆದು ನಾವು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ಗೈಸ್, ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ. ಫುಲ್ ಘಮ ಘಮ ಅಂತ ಇದೆ. ಇವಾಗ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನೋಡಿ, ಫಿಶ್ ಫ್ರೈ ಫುಲ್ ರೆಡಿ ಆಗಿದೆ. ಸಖತ್ತಾಗಿ ಕಾಣ್ತಾ ಇದೆ. ಫುಲ್ ರೋಸ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ನೀವು ಇದೇ ಥರ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಫಿಶ್ ಫ್ರೈ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.